ಈ ಆನ್ಲೈನ್ನ ಗೀಳು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅಂತಂದ್ರೆ ಹೆಣ್ಣುಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಆನ್ಲೈನ್ ಗೇಮ್ ಗೀಳು 3 ಸಹೋದರಿಯರ ಆತ್ಮಹತ್ಯೆಯಾಗಿದೆ. 9ನೇ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸಿಸ್ಟರ್ಸ್ಗಳು. ಗಾಜಿಯಾಬಾದ್ನಲ್ಲಿ 12, 14, 16 ವರ್ಷ ವಯಸ್ಸಿನ ಬಾಲಕಿಯರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕೊರಿಯನ್ ಆನ್ಲೈನ್ ಗೇಮಿಂಗ್ ಟಾಸ್ಕ್ ಪೂರ್ಣಗೊಳಿಸೋದಕ್ಕೆ ಈ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಿಗೆ ಸ್ನಾನ, ಊಟ ಮಾಡಿ ಶಾಲೆಗೆ ಹೋಗ್ತಾ ಇದ್ದಂತಹ 3 ಸಹೋದರಿಯರು ದೈನಂದಿನ ಎಲ್ಲಾ ಚಟುವಟಿಕೆಗಳನ್ನ ಒಟ್ಟಿಗೆ ಮಾಡ್ತಾ ಇದ್ದಂತಹ ಸಹೋದರಿಯರು ಇವತ್ತು ಬೆಳಗಿನ ಜಾವ 2 ಗಂಟೆ 15 ನಿಮಿಷಕ್ಕೆ ರೂಮ್ನ ಬಾಗಿಲು ಬಂದ್ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕಿಟಕಿ ಮೂಲಕ ಕೆಳಗೆ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸಹೋದರಿಯರು. ಆತ್ಮಹತ್ಯೆಗೂ ಮುನ್ನ 8 ಪುಟಗಳ ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಸಹೋದರಿಯರು. ಡೆತ್ ನೋಟ್ ನಲ್ಲಿ ಕ್ಷಮಿಸು ಅಪ್ಪ ಅಂತ ಹೇಳಿ ಬರೆದಿದ್ದಾರೆ ಸಹೋದರಿಯರು. ಪಾಕಿ, ಪ್ರಾಚಿ ಮತ್ತು ವಿಶಾಖ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಸಹೋದರಿಯರು. ಯಾವಾಗ್ಲೂ ಮೊಬೈಲ್ ನಲ್ಲೇ ಮುಳುಗ್ತಾ ಇದ್ದಂತಹ 3 ಸಹೋದರಿಯರು. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಸಹೋದರಿಯರಿಗೆ ಆನ್ಲೈನ್ ಗೇಮ್ ಹುಚ್ಚು ಹಿಡಿದಿದೆ. ಪೇರೆಂಟ್ಸ್ಗಳು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಂತಹ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಹೇಳಿ ಪದೇ ಪದೇ ನೋಡಿಕೊಳ್ಳುವಂತಹ ಜವಾಬ್ದಾರಿ ಅವರದ್ದು. ಆದರೆ ಇಲ್ಲಿ ಪೇರೆಂಟ್ಸ್ಗಳ ತಪ್ಪು ಇದೆ, ಮಕ್ಕಳ ತಪ್ಪು ಕೂಡ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಬಾಳಿ ಬದುಕಬೇಕಾದಂತಹ ಹೆಣ್ಣು ಮಕ್ಕಳು ಆನ್ಲೈನ್ ಗೇಮಿನ ಗೀಳಿಗೆ ಬಲಿಯಾಗ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಆತಂಕಕಾರಿಯಾದಂತಹ ಬೆಳವಣಿಗೆ ಇದು ಅಲ್ವಾ? ಖಂಡಿತ ರಮ್ಯಾ. ಏನಂದ್ರೆ ಈ ಒಂದು ಮಕ್ಕಳೇನಿದ್ದಾರೆ ಇವರು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಕೊರಿಯನ್ ಗೇಮ್ಗೆ ಅಡಿಕ್ಟ್ ಆಗಿದ್ರು. ಈ ಕೊರಿಯನ್ ಗೇಮ್ ಯಾವುದು ಅನ್ನೋದ್ರ ಬಗ್ಗೆ ಇದೀಗ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ. ಮೂಲಗಳ ಪ್ರಕಾರ ಕೊರಿಯನ್ ಲವರ್ ಗೇಮ್ ಅಂತ ಹೇಳ್ಬಿಟ್ಟು ಒಂದು ಗೇಮ್ ಇದೆ. ಇದು ಆನ್ಲೈನ್ ಗೇಮ್ ಆಗಿದ್ದು ಇದು ಅತ್ಯಂತ ಹೆಚ್ಚು ಅಡಿಕ್ಟಿವ್ ಆಗೋಂತ ಗೇಮ್ ಆಗಿದೆ. ಜೊತೆಗೆ ಡೇಂಜರಸ್ ಟಾಸ್ಕ್ ಗಳನ್ನ ಕೊಡ್ತಾರೆ ಈ ಗೇಮ್ ನಲ್ಲಿ ಅಂತ ತಿಳಿದು ಬರ್ತಾ ಇದೆ. ಈ ಒಂದು ಗೇಮ್ ನ ಆಡಕ್ಕೆ ಶುರು ಮಾಡಿದಂತ ಈ ಮಕ್ಕಳು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ದಿನೇ ಈ ಗೇಮ್ ನ ಚಟಕ್ಕೆ ಒಳಗಾದ್ರು. ತಮ್ಮ ನಿಜ ಜೀವನ ಮತ್ತೆ ಗೇಮಿಂಗ್ ಎರಡನ್ನೂ ಕೂಡ ಅವರು ಎರಡರ ನಡುವೆ ವ್ಯತ್ಯಾಸನೇ ಇಲ್ದಲ್ಲೇ ಇರುವಂತ ರೀತಿಯಲ್ಲಿ ಅವರು ಗೇಮ್ಗಳಲ್ಲಿ ಮುಳುಗೋಗ್ತಿದ್ರು. 3 ಮಕ್ಕಳು ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಸ್ನಾನ ಮಾಡ್ತಾರೆ, ಒಟ್ಟಿಗೆ ಮಲಗ್ತಾರೆ, ಒಟ್ಟಿಗೆ ತಿಂಡಿ ತಿಂತಾರೆ, ಮತ್ತೆ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ ಗಳು ಕೂಡ ತುಂಬಾ ಖುಷಿಯಾಗಿದ್ರು. 3 ಜನ ಸಹೋದರಿಯರು ಯಾವುದೇ ರೀತಿ ಜಗಳ ಆಡ್ಕೊಂಡಲೇ ಒಟ್ಟಿಗೆ ಆರಾಮಾಗಿರ್ತಾರೆ, ಏನ್ ಸಮಸ್ಯೆ ಇಲ್ಲ ಅಂತ. ಆದ್ರೆ ಈ ಕೊರಿಯನ್ ಲವರ್ ಗೇಮ್ ನ ಒಂದು ಚಟಕ್ಕೆ ತುತ್ತಾದ ಮಕ್ಕಳು ತಮ್ಮನ್ನ ತಾವು ಭಾರತೀಯ ಸಂಸ್ಕೃತಿಯ ಮಕ್ಕಳಲ್ಲ, ತಾವು ಕೊರಿಯನ್ ಬಾಲಕಿಯರು ಅನ್ನೋ ರೀತಿಯಾದಂತ ಭ್ರಮೆಗೆ ಒಳಗಾಗಿದ್ರು. ಜೊತೆಗೆ ಹಲವು ರೀತಿಯಾದಂತ ಖಿನ್ನತೆಯ ಸಮಸ್ಯೆಗಳನ್ನು ಕೂಡ ಈ 3 ಮಕ್ಕಳು ಅನುಭವಿಸ್ತಾ ಇದ್ರು. ಶಾಲೆಗೆ ರಜೆ ಇದ್ದಂತ ಸಮಯದಲ್ಲಿ ರೂಮ್ ನ ಬಿಟ್ಟು ಹೊರಗಡೆ ಬರ್ತಾನೆ ಇರ್ಲಿಲ್ಲ. ಹಾಗಾಗಿ ಪೋಷಕರಿಗೆ ಒಂದು ರೀತಿಯಾದಂತ ಆರಂಭದಲ್ಲಿ ರಿಲೀಫ್ ಅನ್ಸಿದ್ರು ಕೂಡ ಆನಂತರ ಅವ್ರಿಗೆ ಅನುಮಾನ ಸೃಷ್ಟಿಯಾಗಿತ್ತು, ಏನ್ ಮಾಡ್ತಿದ್ದಾರೆ ಇವರು ಅಂತ. ಆದ್ರೆ ಏನೊಂದು ನಿನ್ನೆ ರಾತ್ರಿ ಅಂದ್ರೆ ಇವತ್ತಿನ ಬೆಳಗಿನ ಜಾವ 2 ಗಂಟೆ 15 ನಿಮಿಷದ ಸುಮಾರಿಗೆ ಅವ್ರ ಮನೆಯ ರೂಮನ್ನ 3 ಹೆಣ್ಮಕ್ಳಿದ್ದಂತ ಆ ರೂಮನ್ನ ಬಾಗ್ಲಾಕೊಂಡವರು ಕಿಟಕಿಯಿಂದ, ಅಂದ್ರೆ 9ನೇ ಮಹಡಿನಲ್ಲಿತ್ತು ಈ ರೂಮು, ಕಿಟಕಿಯಿಂದ ಒಬ್ಬೊಬ್ಬರಾಗಿ ದುಮ್ಕಕ್ ಶುರು ಮಾಡಿದ್ದಾರೆ. ಮೊದಲಿಗೆ ಯಾವ್ದೊಂದು ಹುಡುಗಿ ದುಮ್ಕಿದ ತಕ್ಷಣ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದವರು ಕೂಡ್ಲೆ ಅಪಾರ್ಟ್ಮೆಂಟ್ ನ ಎಲ್ಲರ ಗಮನಕ್ಕೆ ತಂದಿದ್ದಾರೆ, ಈ ರೀತಿ ಒಂದು ಹುಡುಗಿ ಬಿದ್ದಿದ್ದಾಳೆ ಅಂತ. ಅದಾಗಿ ಕೆಲವೇ ಹೊತ್ತಿನಲ್ಲಿ ಮತ್ತೊಂದು ಹುಡುಗಿ ಬಿದ್ದಿದ್ದಾಳೆ. ಮೊದಲಿಗೆ ಪಾಕಿ 12 ವರ್ಷದ ಪಾಕಿ ಕೆಳಗಡೆ ಬಿದ್ದಿದ್ದಾಳೆ. ಆನಂತರ 14 ವರ್ಷ ವಯಸ್ಸಿನ ಪ್ರಾಚಿ ಕೆಳಗಡೆ ಬಿದ್ದಿದ್ದಾಳೆ. ಆನಂತರ 16 ವರ್ಷ ವಯಸ್ಸಿನ ವಿಶಾಖ ಕೆಳಗಡೆ ಬಿದ್ದಿದ್ದಾಳೆ. ಆನಂತರ 3 ಜನ ಮಕ್ಕಳು ಕೆಳಗಡೆ ಬಿದ್ದು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಂತ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಮನೆಯಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗೋಡೆ ಮೇಲೂ ಕೂಡ ಏನೇನೋ ಬರಹಗಳನ್ನ ಅವ್ರು ಬರೆದಿರೋದು ಕಂಡು ಬಂದಿದೆ. ಜೊತೆಗೆ ಸುಮಾರು 8 ಪುಟಗಳ ಡೆತ್ ನೋಟ್ ಸಿಕ್ಕಿದೆ. ಈ ಡೆತ್ ನೋಟ್ ನಲ್ಲಿ ಕ್ಷಮಿಸಪ್ಪ, ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಆದ್ರೆ ತಾವು ಈ ರೀತಿ ಆತ್ಮಹತ್ಯೆಗೆ ಶರಣಾಗ್ತಿರೋದಕ್ಕೆ ನಿಖರ ಕಾರಣ ಏನು ಅಂತ ಹೇಳ್ಬಿಟ್ಟು ಆ ಡೆತ್ ನೋಟ್ ಅಲ್ಲಿ ಅವರು ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಈ ಮಕ್ಕಳು ಈ ರೀತಿ 3 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಮಧ್ಯದ ಮಗಳು, ಅಂದ್ರೆ 12 ವರ್ಷದ, 14 ವರ್ಷದ ಮತ್ತು 14 ವರ್ಷದ 3 ಮಕ್ಕಳ ಪೈಕಿ 14 ವರ್ಷದ ಮಗಳು ಪ್ರಾಚಿ ಈ ಇಬ್ಬರನ್ನು ಲೀಡ್ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ. ಆಕೆ ಏನ್ ಹೇಳ್ತಿದ್ಲು, ಆಕೆಯ ಮಾತನ್ನ ಕೇಳಿ ಇನ್ನು ಮಿಕ್ಕ ಇಬ್ಬರು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರು. ಒಟ್ಟಿನಲ್ಲಿ 3 ಒಟ್ಟಿಗೆ ಬುಧವಾರ ಬೆಳಗಿನ ಜಾವ 2:15ಕ್ಕೆ ತಮ್ಮ ರೂಮ್ ನ ಬಾಗಿಲು ಬಂದ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದು ಕೇವಲ ಗಾಜಿಯಾಬಾದ್ ನಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ರಮ್ಯಾ. ರೈಟ್.